ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಮುಂಜಾನೆಯ ಜಾವದಲ್ಲಿ ಈ ಭಾನುವಾರದ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ಸೇರಿ ಬರುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಈ 2023ರ ಕೊನೆಯ ತಿಂಗಳಿನ ಪ್ರಾರಂಭ ಭಾನುವಾರ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ಪ್ರಾರ್ಥನೆಯೊಂದಿಗೆ ನಾವು ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರ್ತಾ ಇದ್ದೇವೆ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಈ ದಿನದಲ್ಲಿ ಕರ್ತನೆ ನಿಮ್ಮ ಮಕ್ಕಳಾದ ನಾವುಗಳು ವಿವಿಧ ಸ್ಥಳಗಳಲ್ಲಿ ವಿವಿಧ ರೀತಿಗಳಲ್ಲಿ ನಿಮ್ಮನ್ನು ಆರಾಧಿಸುವಾಗ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಇಂದಿನ ಆರಾಧನೆಯ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು. ಹಾಡುವಂತಹ ಹಾಡುಗಳು, ಧ್ಯಾನಿಸುವಂತಹ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತ್ತು ದಾವತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರೆಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಕರ್ತನೆ, ಪವಿತ್ರನಾದ ನಿಮ್ಮನ್ನು ಪವಿತ್ರತೆಯಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ಆಮೇಲೆ ದೇವರ ನಾಮಕ್ಕೆ ಮತ್ತು ದಾವರ್ತಿ ಕೃತಜ್ಞತೆಯನ್ನು ನಾನು ಸಲ್ಲಿಸುವಂಥವನಾಗಿದ್ದೇನೆ. ಇನ್ನೊಂದು ಭಾನುವಾರ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಬನ್ನಿ, ನಾವೆಲ್ಲರೂ ಸೇರಿ ಆತನನ್ನು ನಾವು ಆರಾಧಿಸಿ ಆತನನ್ನು ನಾವು ಮಹಿಮೆಪಡಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನು ಮಹಿಮೆ ಪಡಿಸುವ. ಎನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ ಎಂಬ ಹಾಡನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸುವ. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲು ಯೇಸು ನನ್ನ ರಾಜನಾಗಿ ಬರುವ. ನನ್ನನ್ನು ರಕ್ಷಿಸಲು ಯೇಸು ನನ್ನ ರಾಜನಾಗಿ ಬರುವ. ನನ್ನೇಸು ರಾಜನು ಬರುವ. ಬಾಳಲ್ಲಿ ಬೆಳಕು ಬೆಳಗಿ ಬಾನಲ್ಲಿ ಮಿಂಚು ಮಿನುಗೆ. ಬಾಳಲ್ಲಿ ಬೆಳಕು ಬೆಳಗಿ ಬಾನಲ್ಲಿ ಮಿಂಚು ಮಿನುಗೆ. ಮೇಘದರೊಡನೆ ಇಳಿದು ಮೇಘದೂತರೊಡನೆ ಬರುವ. ಮೇಘದೊಳಗೆ ಇಳಿದು ಮೇಘದೂತರೊಡನೆ ಬರುವ. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲು ಯೇಸು ನನ್ನ ರಾಜನಾಗಿ ಬರುವ. ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬ ಆನಂದವು. ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬ ಆನಂದವು. ಯಾರ್ಯಾರು ಸಿದ್ಧರಾಗಲಿಲ್ಲವೋ
ದಿನವು ತುಂಬಾ ದುಃಖಕರವು, ಯಾರ್ಯಾರು ಸಿದ್ಧರಾಗಲಿಲ್ಲವೋ. ಆ ದಿನವು ತುಂಬಾ ದುಃಖಕರವು, ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲು ಯೇಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಲು ಯೇಸು ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಲು ಯೇಸು ನನ್ನ ರಾಜನಾಗಿ ಬರುವ. ಹಲ್ಲೆಲೂಯಾ. ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲು ಯೇಸು ನನ್ನ ರಾಜನಾಗಿ ಬರುವ. ಕರ್ತನಲ್ಲಿ ಪ್ರಿಯರೇ, ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ. ನಾವು 2023 ಕೊನೆಯ ತಿಂಗಳಿಗೆ ನಾವು ಕಾಲಿಟ್ಟಿದ್ದೇವೆ. ಕಳೆದ 11 ತಿಂಗಳು ದೇವರ ಸಂರಕ್ಷಣೆಯನ್ನ, ದೇವರ ಪರಿಪಾಲನೆಯನ್ನ, ದೇವರ ಒದಗಿಸುವಿಕೆಯನ್ನ ನಾವು ಅನುಭವಿಸುವಂತೆ, ದೇವರ ಆ ಭೌತಿಕವಾದ ಆಶೀರ್ವಾದದಲ್ಲಿ, ದೇವರ ಆ ಒಂದು ಸಂರಕ್ಷಣೆಯಲ್ಲಿ ನಾವು ಪಾಲುಗಾರರಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾನೆ. ಲೋಕದ ಕಡೆಗೆ ನಾವು ಕಣ್ಣನ್ನು ಹಾಯಿಸುವಾಗ ಜೀವಿತದಲ್ಲಿ ಅನೇಕ ವಿಧವಾದ ಪ್ರಯಾಸಗಳು, ಪ್ರತಿಕೂಲಗಳು ಬಂದಾಗ್ಯೂ ಅವುಗಳ ಮಧ್ಯದಲ್ಲಿ ಬಿದ್ದು ಹೋಗದೆ, ಸೋತು ಹೋಗದೆ ದೇವರು ನಮ್ಮನ್ನು ಅದ್ಭುತವಾಗಿ ಮಾರ್ಗ ನಡೆಸಿರುವಂತಹ ವಿಧಾನಗಳಿಗಾಗಿ ನಾವು ಪ್ರಾರಂಭದಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ಸರ್ವಶಕ್ತನಾದ ದೇವರು ಪೌಲನಿಗೆ ಹೇಳಿದಂತಹ ಆ ಒಂದು ಮಾತು, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನ್ನ ಬಲಹೀನತೆಯಲ್ಲಿ ಪೂರ್ಣ ಸಾಧಕವಾಗ್ತದೆ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಈ ಮರುಭೂ ಪ್ರಯಾಣದಲ್ಲಿಯೂ ಸಹ ಪ್ರತ್ಯೇಕವಾಗಿ 2023 ಜನವರಿ ತಿಂಗಳಿನ ಪ್ರಾರಂಭ ದಿನದಿಂದ ಗತಿಸಿದಂತಹ 11 ತಿಂಗಳು ದೇವರ ಕೃಪೆ, ದೇವರ ಕರುಣೆ, ದೇವರ ಸಂರಕ್ಷಣೆ ನಮ್ಮೊಂದಿಗೆ ಇದ್ದು ನಮ್ಮ ಬಲಹೀನತೆಯಲ್ಲಿ, ಶಾರೀರಿಕವಾದ ಬಲಹೀನತೆಯಾಗಿರಬಹುದು, ಮಾನಸಿಕವಾದ ಬಲಹೀನತೆಯಾಗಿರಬಹುದು, ಆರ್ಥಿಕವಾದಂತಹ ಬಲಹೀನತೆಯಾಗಿರಬಹುದು, ಹೀಗೆ ಒಂದಲ್ಲ ಹಲವು ಬಲಹೀನತೆಗಳ ಮೂಲಕ ನಾವು ಹಾದು ಹೋದಾಗ್ಯೂ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ, ಆ ಕೃಪೆ ನಮ್ಮ ಜೀವಿತದಲ್ಲಿ ನಮ್ಮ ಬಲಹೀನತೆಯಲ್ಲಿ ನಾವು ಬಲಹೀನರಾಗಿ ಹೋಗದೆ, ನಮ್ಮ ಬಲಹೀನತೆಯಲ್ಲಿ ನಾವು ಕುಗ್ಗಿ ಹೋಗದೆ, ನಮ್ಮ ಬಲಹೀನತೆಯಲ್ಲಿ ನಾವು ಸೋತು ಹೋಗದೆ, ದೇವರು ಆ ಬಲಹೀನತೆಯಲ್ಲಿ ತನ್ನ ಕೃಪೆಯನ್ನು ನಮಗೆ ಕೊಡುವುದರ ಮೂಲಕ ಅದು ನಮಗೆ ಬಲವಾಗಿ ಮಾರ್ಪಡಿಸಿರುವಂತಹ ದೇವರ ಕೃಪೆಗಾಗಿ
ನಾವು ಈ ಮುಂಜಾನೆಯಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಹೌದು ಪ್ರಿಯರೇ, ದೇವರು ನಮ್ಮನ್ನು ನಡೆಸಿರುವಂತಹ ಎಲ್ಲ ವಿಧಾನಗಳಿಗಾಗಿ ನಾವು ದೇವರಿಗೆ ಆರಾಧನೆಯನ್ನ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಡಿಸೆಂಬರ್ ಕಾಲವನ್ನ ಕ್ರೈಸ್ತ ಸಮುದಾಯ ಕ್ರಿಸ್ತನ ಆಗಮನ ಕಾಲ ಎಂಬ ನಾಮದಲ್ಲಿ ಅವರು ಆಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳಲ್ಲಿ ಡಿಸೆಂಬರ್ ತಿಂಗಳಿನ ಪ್ರಾರಂಭ ಭಾನುವಾರವನ್ನ ಪ್ರಥಮ ಭಾನುವಾರದಿಂದ ಆ ಕ್ರಿಸ್ಮಸ್ ಸಂದರ್ಭದ ತನಕ ಬರುವಂತಹ ಭಾನುವಾರಗಳನ್ನ ಅಡ್ವೆಂಟ್ ಸಂಡೇ ಅಥವಾ ಕ್ರಿಸ್ತನ ಆಗಮನ ಕಾಲ ಎಂದು ಆಚರಿಸುವಂಥದ್ದು, ಜ್ಞಾಪಕ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಕಾಲದಲ್ಲಿ ದೇವರ ಮಕ್ಕಳಾದ ನಾವುಗಳು ಮಾಡಬೇಕಾದ ಅಥವಾ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದ ಕೆಲವು ಆತ್ಮೀಕ ಸತ್ಯಗಳನ್ನ ನಾವು ಗ್ರಹಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ಒಂದು ಕಾಲವನ್ನ, ಈ ಒಂದು ಸಮಯವನ್ನ, ಈ ಒಂದು ಋತುವನ್ನ ಪ್ರತಿ ದೇವರ ಮಕ್ಕಳು 3 ವಿಧದಲ್ಲಿ ಜ್ಞಾಪಕ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಪ್ರತ್ಯೇಕವಾಗಿ ಈ ಒಂದು ಕಾಲವನ್ನ ಯೇಸು ಕ್ರಿಸ್ತನ ಜನನದ ದಿನಗಳನ್ನ ನೆನಪಿಸುವುದಕ್ಕೋಸ್ಕರವಾಗಿ ಇಂದು ಅನೇಕರು ಇದನ್ನು ಆಚರಿಸುತ್ತಿರುವಾಗ, ಪ್ರತಿಯೊಬ್ಬ ದೇವರ ಮಗನು ಮಗಳು ತಮ್ಮ ಜೀವಿತದಲ್ಲಿ ಈ ಒಂದು ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳಬೇಕಾದಂತಹ ಕೆಲವು ಆತ್ಮೀಕ ಸತ್ಯಗಳನ್ನು ಸಹ ಈ ಒಂದು ಸಂದರ್ಭಗಳ ಮೂಲಕವಾಗಿ ನಾವು ನೋಡಬಹುದಾಗಿದೆ. ಈ ಒಂದು ಅಡ್ವೆಂಟ್ ಕಾಲ ಅಥವಾ ಈ ಒಂದು ಆಗಮನ ಕಾಲ ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದ ವಿಧಾನಗಳನ್ನ ಜ್ಞಾಪಕ ಮಾಡಿಕೊಳ್ಳುವಂಥದ್ದಾಗಿರಬೇಕು. ಅರ್ಥ, ಯಾವ ಉದ್ದೇಶಕ್ಕೋಸ್ಕರವಾಗಿ ತಂದೆಯಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ ಎಂಬ ಆ ಒಂದು ಸತ್ಯವನ್ನ ಜ್ಞಾಪಕ ಮಾಡಿಕೊಳ್ಳಬೇಕಾಗಿರುವಂಥದ್ದು ಪ್ರಾಮುಖ್ಯವಾಗಿದೆ. ಆದಿಕಾಂಡ 3ನೇ ಅಧ್ಯಾಯ ಅದರ 15ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಹವ್ವಳಿಗೆ ಹೇಳಿದಂತಹ ಒಂದು ಪ್ರವಾದನಾ ಮಾತು. ಇಲ್ಲಿ ನಾವು ಸರ್ವಶಕ್ತನಾದ ದೇವರು ಸರ್ಪಕ್ಕೆ ಹೇಳಿದಂತಹ ಒಂದು ಮಾತು, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಚಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ದೇವರು ಮಾನವರನ್ನ ತನ್ನ ಸ್ವರೂಪದಲ್ಲಿ, ತನ್ನ ಸಾರೂಪ್ಯದಲ್ಲಿ ಸೃಷ್ಟಿಸಿದಾಗ ಅವರನ್ನು ಒಂದು ಪರಿಪೂರ್ಣವಾದ ಪಾಪರಹಿತವಾದ ಮಾನವರನ್ನಾಗಿ ಸೃಷ್ಟಿ ಮಾಡಿದ. ಆದರೆ ಸೈತಾನನು ಹವ್ವಳನ್ನ ವಂಚಿಸುವುದರ ಮೂಲಕ
ದೇವರು ಅವರಿಗೆ ಕೊಟ್ಟಂತಹ ಆಜ್ಞೆಗಳಿಂದ ಅವರನ್ನ ದೂರ ಮಾಡ್ದ, ಅಥವಾ ದೇವರು ಕೊಟ್ಟಂತಹ ಆಜ್ಞೆಗಳಿಗೆ ವಿರೋಧವಾಗಿ ನಡೆಯುವ ರೀತಿಯಲ್ಲಿ ಆತ ಅದನ್ನು ಮಾಡಿದ. ಆಗ ಸರ್ವಶಕ್ತನಾದ ದೇವರು ಹೇಳಿದಂತಹ ಒಂದು ಪ್ರವಾದನ ಮಾತು, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು. ಅದು ಮಾತ್ರವಲ್ಲ, ಈಕೆಯ ಸಂತಾನವು ನಿನ್ನ ತಲೆಯನ್ನ ಚಜುತ್ತದೆ. ಈ ಒಂದು ಪ್ರವಾದನ ವಾಕ್ಯದ ಪೂರ್ತೀಕರಣ ಯೇಸು ಕ್ರಿಸ್ತನ ಜನನದೊಂದಿಗೆ ಪೂರ್ತಿಗೊಳ್ಳುವಂತದ್ದಾಗಿ ನಾವು ನೋಡುತ್ತೇವೆ. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಆತ್ಮಿಕ ಸತ್ಯ, ಈ ಒಂದು ಅಡ್ವೆಂಟ್ ಕಾಲದಲ್ಲಿ ಯೇಸು ಕ್ರಿಸ್ತನು ಜನಿಸಿದಂಥದ್ದು ದೇವರಿಂದ ದೂರ ಹೋದ ಮನುಷ್ಯರನ್ನ ದೇವರೊಂದಿಗೆ ಗೂಡಿಸುವುದಕ್ಕಾಗಿ ಒಬ್ಬ ಮಧ್ಯಸ್ಥನ ರೂಪದಲ್ಲಿ ಆಗಮಿಸಿರುವಂಥದ್ದು. ಈ ಒಂದು ಕಾರ್ಯಗಳನ್ನ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ಳಬೇಕಾದಂಥದ್ದು ಅತ್ಯವಶ್ಯಕತೆ. ಎರಡನೇದಾಗಿ, ಈ ಒಂದು ಆಗಮನ ಕಾಲದಲ್ಲಿ ನಾವು ಮಾಡಬೇಕಾದಂಥದ್ದು ಈ ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಸ್ವೀಕಾರ ಮಾಡಿದ್ದೇವ, ಆಮಂತ್ರಿಸಿದ್ದೇವ, ಅಥವಾ ಈ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ವಾಸ ಮಾಡುತ್ತಿದ್ದಾನ ಎಂಬ ವಿಚಾರವನ್ನ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ಳಬೇಕಾದಂಥದ್ದು ಅತ್ಯವಶ್ಯಕತೆ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾನವ ರೂಪವನ್ನ ತಾಳಿ ಬಂದು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಲೋಕದ ಸಕಲ ಪಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡವನಾಗಿ ಮಾನವ ಪಾಪಗಳಿಗೆ ಪರಿಹಾರವನ್ನ ತನ್ನ ರಕ್ತದ ಮೂಲಕ ನಮಗೆ ಕಲ್ಪಿಸಿರುವಾಗ ದೇವರ ಮಕ್ಕಳಾದ ನಾವುಗಳು ಈ ಯೇಸು ಕ್ರಿಸ್ತನ ರಕ್ತದ ಮೂಲಕ ಕ್ಷಮಾಪಣೆಯನ್ನ ಪಡೆದುಕೊಂಡು ನಮ್ಮ ಜೀವಿತದಲ್ಲಿ ಯೇಸುವಿಗೆ ಸ್ಥಾನವನ್ನ ಕೊಟ್ಟಿದ್ದೇವ ಎಂಬುವಂಥದ್ದನ್ನ ಪರೀಕ್ಷಿಸಿಕೊಳ್ಳಬೇಕಾಗಿರುವಂತಹ ಒಂದು ಕಾಲವು ಇದಾಗಿದೆ ಎಂಬುದನ್ನ ನಾವುಗಳು ಮರೆಯಬಾರದು. ಈ ಒಂದು ಅಡ್ವೆಂಟ್ ಕಾಲದಲ್ಲಿ ಜ್ಞಾಪಕ ಮಾಡಿಕೊಳ್ಳಬೇಕಾದಂತಹ ಮೂರನೇ ಸತ್ಯ ನೋಡಿ, ಯೇಸು ಸ್ವಾಮಿ ತನ್ನ ದೌತ್ಯವನ್ನ ಮುಗಿಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವಂತಹ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಅದರ 9ರಿಂದ ಕೆಲವು ವಾಕ್ಯಗಳನ್ನು ನಾವು ನೋಡುವಾಗ ಯೇಸು ಸ್ವಾಮಿ ತನ್ನ ದೌತ್ಯವನ್ನ ತೀರಿಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವಂಥದ್ದು. 9ನೇ ವಾಕ್ಯ, ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಿದ್ದ ಹಾಗೆ ಆತನು ಏರಿಸಲ್ಪಟ್ಟನು, ಮೋಡವು ಅವನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು. ಯೇಸು ತನ್ನ ದೌತ್ಯವನ್ನ ಮುಗಿಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟಂತಹ ಸಂದರ್ಭದಲ್ಲಿ
ತನ್ನ ಸಂಗಡ ಇದ್ದಂತಹ ಶಿಷ್ಯರು ಆತನ ಆರೋಹಣವನ್ನು ನೋಡಿ ಒಂದು ರೀತಿಯಲ್ಲಿ ಸ್ತಬ್ಧರಾಗಿ ನಿಂತಿರುವಾಗ ಇಬ್ಬರು ದೇವದೂತರು ಅವರಿಗೆ ಕೊಟ್ಟಂತಹ ಒಂದು ಸಂದೇಶ, ನೀವು ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಯೇಸು ಯಾವ ರೀತಿಯಾಗಿ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂಬುದಾಗಿ. ಇಲ್ಲಿ ದೂತರು ಶಿಷ್ಯರಿಗೆ ಕೊಟ್ಟಂತಹ ಒಂದು ಶುಭವಾರ್ತೆ, ನಿಮ್ಮನ್ನ ಬಿಟ್ಟು ಅಗಲಿ ಹೋಗಿರುವ ಯೇಸು ತನ್ನ ಸಮಯ ಪೂರ್ತಿಯಾಗುವಾಗ ಆತನು ತಿರುಗಿ ಬರುತ್ತಾನೆ ಎಂಬುದಾಗಿ. ಈ ಒಂದು ಅಡ್ವೆಂಟ್ ಕಾಲದಲ್ಲಿ ಅಥವಾ ಈ ಒಂದು ಅಡ್ವೆಂಟ್ ಸೀಸನ್ ಅಲ್ಲಿ ನಾವು ಆಗಿರುವಾಗ ಪ್ರಿಯರೇ, ಕ್ರಿಸ್ತನ ಎರಡನೆಯ ಬರೋಡದಲ್ಲಿ ನಾವು ಕಾಣಲ್ಪಡುತ್ತೇವ ಅಥವಾ ನಮ್ಮ ಜೀವಿತ ಕ್ರಿಸ್ತನ ಎರಡನೆಯ ಬರೋಣಕ್ಕೆ ಸಿದ್ಧವಾಗಿದ್ದೀಯಾ ಎಂಬುದಾಗಿ ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತನ ಜನನವನ್ನ ಕೇವಲ ಒಂದು ಋತುವಾಗಿ ನಾವು ಆಚರಿಸದೆ ಈ ಒಂದು ಅಡ್ವೆಂಟ್ ಕಾಲದಲ್ಲಿ ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಅತ್ಯಮೂಲ್ಯವಾದ ಕಾರ್ಯವಾಗಿದೆ. ಪ್ರಿಯರೇ, ಕ್ರಿಸ್ಮಸ್ ಹಬ್ಬವನ್ನ ಅಥವಾ ಯೇಸು ಕ್ರಿಸ್ತನ ಜನನವನ್ನ ಕೇವಲ ಒಂದು ಋತುವಾಗಿ ಆಚರಿಸದೆ ಯೇಸು ಕ್ರಿಸ್ತನ ಜನನವನ್ನ ಯಾವ ಉದ್ದೇಶಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದನು ಎಂಬುದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ದೇವರನ್ನ ಆರಾಧಿಸುವಂಥದ್ದು, ಈ ಒಂದು ಸಂದರ್ಭವನ್ನ ಆಚರಿಸುವಂಥದ್ದು ಯೋಗ್ಯಕರವಾದಂತಹ ಒಂದು ಕಾರ್ಯವಾಗಿದೆ. ಯೇಸು ಕ್ರಿಸ್ತನ ಆಗಮನದಲ್ಲಿ ಸಂಭವಿಸಿದಂತಹ ಕೆಲವು ಸುಂದರ ಕ್ಷಣಗಳ ಕುರಿತಾಗಿ ಸತ್ಯವೇದದಲ್ಲಿ ನಾವು ಬರೆದಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಾವು ದೇವರ ವಾಕ್ಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರ ಒಂದು ಪುನಃಸ್ಥಾಪನೆಯ ಕುರಿತಾಗಿ ಪ್ರವಾದಿಯಾದ ಯೆರೆಮೀಯನ ಮೂಲಕ ತನ್ನ ಜನರಿಗೆ ತಿಳಿಯಪಡಿಸುವಂಥದ್ದನ್ನು ನೋಡುತ್ತೇವೆ. ಸರ್ವಶಕ್ತನಾದ ದೇವರು ಐಗುಪ್ತದ ದಾಸತ್ವದಲ್ಲಿದ್ದಂತಹ ಇಸ್ರಾಯೇಲರನ್ನ ಮೋಶೆಯ ನಾಯಕತ್ವದಲ್ಲಿ ಐಗುಪ್ತದ ಗುಲಾಮತನದಿಂದ ಬಿಡುಗಡೆ ಮಾಡಿ ಯೆಹೋವನು ತಾನೇ ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತೆ ಹಾಲು ಜೇನು ಹರಿಯುವ ದೇಶದಲ್ಲಿ ಅವರನ್ನು ನೆಲೆಗೊಳಿಸಿದನು. ಆದರೆ ವರ್ಷಗಳು ದಾಟಿ ಹೋದಂತೆ ಈ ಇಸ್ರಾಯೇಲರು ಯೆಹೋವನನ್ನು
ಯೆಹೋವನ ಧರ್ಮ ವಿಧಾನಗಳನ್ನ ಅಥವಾ ಧರ್ಮ ಪ್ರಮಾಣವನ್ನ ಮರೆತು ತಮ್ಮಿಷ್ಟದ ಪ್ರಕಾರವಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸಿದರು. ಇಸ್ರಾಯೇಲರಿಗೆ ವಾಗ್ದಾನ ದೇಶವನ್ನ ಕೊಡುವುದಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ತನ್ನ ದಾಸನಾದ ಮೋಶೆಯ ಮೂಲಕ ಅವರಿಗೆ ಕೊಟ್ಟಂತಹ ಒಂದು ಎಚ್ಚರಿಕೆಯ ಸಂದೇಶ, ನೀವು ಯೆಹೋವನ ಧರ್ಮ ಪ್ರಮಾಣಕ್ಕೆ ಅನುಗುಣವಾಗಿ ಜೀವಿಸುವುದಾದರೆ ಯುಗ ಯುಗಾಂತರದವರೆಗೆ ಈ ದೇಶದ ಮೇಲನ್ನು ಅನುಭವಿಸುವಿರಿ. ಅಥವಾ ನೀವು ದೇವರ ಧರ್ಮ ಪ್ರಮಾಣಕ್ಕೆ ವಿರೋಧವಾಗಿ ನಡೆಯುವುದಾದರೆ ನಾನು ನಿಮಗೆ ಕೊಟ್ಟಿರುವಂತಹ ಈ ದೇಶದಿಂದ ನಾನು ನಿಮ್ಮನ್ನು ದಿಕ್ಕಾಪಾಲಾಗಿ ಓಡಿಸುವೆನು ಎಂಬುದಾಗಿ. ಚರಿತ್ರೆಯನ್ನ ನಾವು ಕಲಿಯುವಾಗ ಇಸ್ರಾಯೇಲ್ ಮಕ್ಕಳು ವಾಗ್ದಾನ ದೇಶಕ್ಕೆ ಬಂದು ವಾಸ ಮಾಡಿ ಸರಿಸುಮಾರು 800 ವರ್ಷಗಳ ನಂತರವಾಗಿ ಅವರು ದೇವರ ಧರ್ಮ ಪ್ರಮಾಣವನ್ನು ಮೀರಿದ್ದರ ಫಲವಾಗಿ ಯೆಹೋವನು ಅವರನ್ನು ಶತ್ರುಗಳ ವಶಕ್ಕೆ ಕೊಟ್ಟನು. ದೇವರ ವಾಕ್ಯವನ್ನು ಕಲಿಯುವಾಗ ನಮಗೆ ಅರ್ಥವಾಗುವಂಥದ್ದು, ಅಶ್ಶೂರ್ಯರು ಮತ್ತು ಬಾಬೇಲ್ ಸಂಸ್ಥಾನದವರು ಎರಡು ಸಂದರ್ಭಗಳಲ್ಲಿ ಯಹೂದ್ಯರನ್ನ ಮತ್ತು ಇಸ್ರಾಯೇಲ್ಯರನ್ನ ಕೈದು ಮಾಡಿಕೊಂಡು ತಮ್ಮ ಸ್ವದೇಶಕ್ಕೆ ಅವರನ್ನ ಕರಕೊಂಡು ಹೋದರು. ಯೆರೆಮೀಯ ಪ್ರವಾದನ ಪುಸ್ತಕದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಹೇಳಿದಂಥದ್ದು, ನೀವು ದೇವರ ಮಾತಿಗೆ ಅವಿಧೇಯರಾಗಿ ಹೋದದ್ದರ ಫಲವಾಗಿ ನೀವು 70 ವರ್ಷಗಳ ತನಕ ನಿಮ್ಮದಲ್ಲದ ದೇಶದಲ್ಲಿ ಪ್ರವಾಸಿಗಳಾಗಿ ವಾಸಿಸಬೇಕು ಎಂಬುದಾಗಿ. ಈ 70 ವರ್ಷ ತೀರಿದ ಮೇಲೆ ನಾನೇ ನಿಮ್ಮನ್ನು ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ ಎಂಬ ವಾಗ್ದಾನವನ್ನ ಕೊಡುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ದಾನಿಯೇಲನ ಪ್ರವಾದನ ಪುಸ್ತಕ 9ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ದಾನಿಯೇಲನು ಶಾಸ್ತ್ರಗಳನ್ನು ಪರೀಕ್ಷಿಸುವಾಗ ಯೆರೂಸಲೇಮ್ ಪಾಳು ಬಿದ್ದಿರಬೇಕಾದ ಪೂರ್ಣ ವರುಷ 70 ಎಂದು ತಿಳಿದು ಅವನು ದೇವರಲ್ಲಿ ಪ್ರಾರ್ಥಿಸಿದ. ಪ್ರತಿಯೊಬ್ಬ ಇಸ್ರಾಯೇಲರ ಅತ್ಯಮೂಲ್ಯವಾದ ಗುರಿ ಅನ್ನುವಂಥದ್ದು ದೇವರು ತಮ್ಮ ಪಿತೃಗಳಿಗೆ ಸ್ವದೇಶವಾಗಿ ಕೊಟ್ಟಂತಹ ದೇಶದಲ್ಲಿ ವಾಸಿಸುವಂಥದ್ದು. 137ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ನಾವು ಬಾಬೇಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚಿಯೋನನ್ನು ನೆನೆಸಿ ಅತ್ತೇವು. ಯೆರೂಸಲೇಮೇ, ನಾನು ನಿನ್ನನ್ನು ಮರೆತು ಬಿಟ್ಟರೆ ನನ್ನ ಬಲಗೈ ಮರೆತು ಹೋಗಲಿ. ಯೆರೂಸಲೇಮೇ, ನಾನು ನಿನ್ನನ್ನು ನೆನೆಸದಿದ್ದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿನ್ನಲ್ಲಿ ಆನಂದಿಸದಿದ್ದರೆ ನನ್ನ ನಾಲಿಗೆಯು ಸೇದಿ ಹೋಗಲಿ. ಯೆರೆಮೀಯನ ಮೂಲಕ ಯೆಹೋವನು ಸೆರೆಯಲ್ಲಿರುವ ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಹೇಳುವಂಥದ್ದು, ಜನ ಪಶುಗಳಿಲ್ಲದೆ ಹಾಳಾಗಿರುವ ಈ ದೇಶವನ್ನ ನಾನು ಪುನಃ ಸ್ಥಾಪಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಹೀಗೆ ದೇವರು ಇಸ್ರಾಯೇಲರಿಗೆ ಕೊಟ್ಟಂತಹ ದೇಶದಲ್ಲಿ ಅವರು ದೇವರಿಗೆ ವಿರೋಧವಾಗಿ ಹೋದದರ ಫಲವಾಗಿ ದೇವರು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿಕೊಟ್ಟಾಗ್ಯೂ ತಾನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಅಥವಾ ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನು ನೆನೆಸಿ ಪುನಃ ಅವರನ್ನ ತನ್ನ ದೇಶಕ್ಕೆ ಬರಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಈ ರೀತಿ ತಮ್ಮ ದೇಶಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಥವಾ ಅಲ್ಲಿ ಉಂಟಾಗುವಂತಹ ಸಂತೋಷದ ಕುರಿತಾಗಿ ಅದರ 10-11 ವಾಕ್ಯಗಳಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಒಬ್ಬ ಯಹೂದ್ಯನ ವಿಚಾರವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅವನಿಗೆ ತನ್ನ ತಾಯ್ನಾಡಿನಲ್ಲಿ ದೇವರು ದಯಪಾಲಿಸಿರುವಂತಹ, ದೇವರು ಕೊಟ್ಟಿರುವಂತಹ, ದೇವರು ವಾಗ್ದಾನ ಮಾಡಿರುವಂತಹ ದೇಶದಲ್ಲಿ
ಬಂದು ವಾಸಿಸುವಂಥದ್ದು ಅಂದರೆ ಅದು ಬಹಳ ಸಂತೋಷಕರವಾದಂತಹ ಒಂದು ಸಂಗತಿ ಎಂಬುದಾಗಿ. ಪ್ರಿಯರೇ, ಹೊಸ ಒಡಂಬಡಿಕೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಕ್ರಿಸ್ತನ ಆ ಒಂದು ಜನನದ ಸಂದರ್ಭದಲ್ಲಿ ನಡೆದಂತಹ ಒಂದು ಕಾರ್ಯ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನ ನಾವು ಓದುವಾಗ ಅದರಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದರ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 39ರಿಂದ 45 ವಾಕ್ಯಗಳಲ್ಲಿ ಆ ಒಂದು ಸಂಭವವನ್ನ ನಾವು ನೋಡುವಂತವರಾಗಿದ್ದೇವೆ. ನೋಡಿ, ಇಲ್ಲಿ ನಾವು ನೋಡುವಂತಹ ಒಂದು ವಾಕ್ಯ ಕಾರ್ಯ, ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದು ಊರಿಗೆ ಹೋಗಿ ಜಕರಿಯನ ಮನೆಯನ್ನ ಸೇರಿ ಎಲಿಜಬೆತಳಿಗೆ ವಂದಿಸಿದಳು. ಕಾಲವು ಪರಿಪೂರ್ಣವಾದಾಗ ಸರ್ವಶಕ್ತನಾದ ದೇವರು ಗಲಿಲಾಯ ಸೀಮೆಯ ನಜರೇತೆಂಬ ಊರಿಗೆ ಒಬ್ಬ ಕನ್ನಿಕೆಯ ಬಳಿಗೆ ಬಂದು ಆಕೆಗೆ ದೈವಿಕವಾದ ಸಂದೇಶವನ್ನ ತಿಳಿಯಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 26, 27, 28 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ಗಬ್ರಿಯೇಲನೆಂಬ ದೇವದೂತನು ಗಲಿಲಾಯ ಸೀಮೆಯ ನಜರೇತೆಂಬ ಊರಿಗೆ ಬಂದು ಒಬ್ಬ ಕನ್ನಿಕೆಯ ಬಳಿಗೆ, ಆಕೆ ಹೆಸರು ಮರಿಯಳು ಎಂಬುದಾಗಿ, ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದವಳು. ಆ ದೂತನು ಆಕೆಗೆ, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಇಲ್ಲಿ ಒಂದು ಅತ್ಯದ್ಭುತವಾದಂತಹ ಆಶೀರ್ವಾದದ ಮಾತುಗಳನ್ನ ಗಬ್ರಿಯೇಲ್ ದೇವದೂತನು ಮರಿಯಳೆಂಬ ಕನ್ನಿಕೆಗೆ ತಿಳಿಯಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು ಆಶೀರ್ವಾದದ ಮಾತನ್ನು ಕೇಳಿದಂತಹ ಮರಿಯಳು ಇದೆಂತ ಆಶೀರ್ವಾದವಾಗಿರಬಹುದು ಎಂದು ಯೋಚಿಸುತ್ತಿರುವಾಗ ಆ ದೇವದೂತನು ಆಕೆಗೆ, ನಿನಗೆ ದೇವರ ದಯೆ ದೊರಕಿತು, ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನ ಏರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಅವನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನ ಅವನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲವು ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಇದುವರೆಗೂ ಯಾರು ಕೇಳದೆ ಇರುವಂತಹ, ಇದುವರೆಗೂ ಯಾರು ಅನುಭವಿಸದೇ ಇರುವಂತಹ ಒಂದು ಅತ್ಯದ್ಭುತವಾದಂತಹ ದರ್ಶನವನ್ನ ಅಥವಾ ಒಂದು ಅತ್ಯದ್ಭುತವಾದ ಕಾರ್ಯವನ್ನ ಮರಿಯಳು ತನ್ನ ಜೀವಿತದಲ್ಲಿ ಅನುಭವಿಸುವಂತದಾಗಿ ನೋಡುತ್ತೇವೆ. ಇಲ್ಲಿ ನಾವು ನೋಡುವಂಥದ್ದು, ಗಬ್ರಿಯೇಲನೆಂಬ ದೇವದೂತನು ಮರಿಯಳಿಗೆ ಹೇಳುವಂಥದ್ದು, ದೇವರ ದಯೆ ಹೊಂದಿದವಳೆ. ಅದು ಮಾತ್ರವಲ್ಲ, ದೇವರು ನಿನ್ನ ಸಂಗಡ ಇದ್ದಾನೆ. ಗಾಡ್ ಈಸ್ ವಿತ್ ಯು. ನೋಡಿ, ಗಿದ್ಯೋನನ ಬಳಿಗೆ ಹೋದಂತಹ ದೇವದೂತನು ಹೇಳುವಂಥದ್ದು, ದೇವರು ನಿಮ್ಮ ಸಂಗಡ ಇದ್ದಾನೆ. ಸೊ ಇಲ್ಲಿ ಮರಿಯಳ ಬಳಿಗೆ ಹೇಳುವಂಥದ್ದು, ದೇವರು ನಿನ್ನ ಸಂಗಡ ಇದ್ದಾನೆ, ದೇವರ ದಯೆ ನಿನಗೆ ದೊರಕಿದೆ. ಸೊ ಅದು ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನ ಹಡೆಯುವಿ. ಸೊ ನಮಗೆ ಗೊತ್ತು, ಮರಿಯಳು ಈ ಒಂದು ವಾಗ್ದಾನವನ್ನ, ಈ ಒಂದು ಆಶೀರ್ವಾದವನ್ನ ಕೇಳಿ ತತ್ತರಿಸಿ ಹೋದಳು ಎಂಬುದಾಗಿ. ಅದರ 34ನೇ ವಾಕ್ಯದಲ್ಲಿ ಮರಿಯಳು ಕೇಳುವಂಥದ್ದು, ಹೇಗಾಗಿತ್ತು, ಹೌ ಕ್ಯಾನ್ ಐ ಆಮ್ ಸ್ಟಿಲ್ ಎ ವರ್ಜಿನ್.
ನಾನು ಕನ್ನಿಕೆಯಾಗಿದ್ದೇನೆ. ಆದರೆ ಅಲ್ಲಿ ನಾವು ನೋಡುವಂಥದ್ದು, ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನು. ಸೊ ಹೀಗೆ ದೇವರಾತ್ಮನ ಮೂಲಕವಾಗಿ, ದೇವರಾತ್ಮನ ಸಹಾಯದಿಂದ ಗರ್ಭಿಣಿಯಾದಂತಹ ಮರಿಯಳು, ಅದೇ ಸಂದರ್ಭದಲ್ಲಿ ದೇವದೂತನು ಆಕೆಗೆ ತನ್ನ ಬಂಧುವಾದಂತಹ ಎಲಿಜಬೇತಳ ಕುರಿತಾಗಿಯೂ ತಿಳಿಯಪಡಿಸುವಂಥದ್ದನ್ನು ನೋಡುತ್ತೇವೆ. ಜಕರ್ಯನು ಯಾಜಕನಾಗಿದ್ದನು, ಎಲಿಜಬೇತಳು ಆರೋನನ ವಂಶದವಳಾಗಿದ್ದಳು. ಇವರ ಕುರಿತಾಗಿ ನೋಡುವಂಥದ್ದು, ಇವರು ದೇವರ ಸನ್ನಿಧಾನದಲ್ಲಿ ಬಹಳ ನಂಬಿಗಸ್ತಿಕೆಯಿಂದ ಜೀವಿಸಿದಂತಹ ವ್ಯಕ್ತಿಗಳಾಗಿದ್ದರು ಎಂಬುದಾಗಿ, ಕರ್ತನ ಆಜ್ಞೆಗಳನ್ನು, ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ಈ ಜಕರ್ಯನು ಮತ್ತು ಎಲಿಜಬೇತಳು. ಆದಾಗ್ಯೂ ಅವರ ಜೀವಿತದಲ್ಲಿ ಒಂದು ನ್ಯೂನ್ಯತೆಯನ್ನ ನಾವು ಕಾಣ್ತೇವೆ. ಯಾಜಕ ಸೇವೆಯನ್ನ ಮಾಡುತ್ತಿರುವಂತಹ ಜಕರ್ಯನಿಗೆ ಮಕ್ಕಳಿಲ್ಲ ಅನ್ನುವಂಥ ದೊಡ್ಡ ಕೊರಗು, ಅದು ಮಾತ್ರವಲ್ಲದೆ ಅದರ ಮೂಲಕವಾಗಿ ಸಮಾಜದಲ್ಲಿ ಅವರು ಅನುಭವಿಸುವಂತಹ ನಿಂದೆ, ಅದು ಮಾತಿನಲ್ಲಿ ವಿವರಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದಾಗಿದೆ. ಆದರೆ ಇಲ್ಲಿ ಸರ್ವಶಕ್ತನಾದ ದೇವರು ಅಥವಾ ಈ ದೇವದೂತನು ಮರಿಯಳನ್ನ ಭೇಟಿಯಾಗುವುದಕ್ಕಿಂತ ಮುಂಚಿತವಾಗಿ ಈ ಜಕರ್ಯನನ್ನ ದೇವರ ಸನ್ನಿಧಾನದಲ್ಲಿ, ದೇವಾಲಯದಲ್ಲಿ ಭೇಟಿಯಾಗಿ ಅವರಿಗೆ ಒಂದು ಸಂತೋಷದ ಸದ್ವರ್ತಮಾನವನ್ನ ತಿಳಿಯಪಡಿಸುವಂತದ್ದಾಗಿ ನೋಡುತ್ತೇವೆ. ಈ ಒಂದು ಕಾರ್ಯವನ್ನು ಸಹ ಈ ದೇವದೂತನು ಮರಿಯಳಿಗೆ ಹೇಳಿದಾಗ, ಮರಿಯಳು ತನ್ನ ಬಂಧುವಾದ ಎಲಿಜಬೇತಳನ್ನ ನೋಡುವುದಕ್ಕೆ ಮಲೆನಾಡಿನ ಸೀಮೆಗೆ ಹೊರಟು ಹೋದಳು. ನೋಡಿ, ಕ್ರಿಸ್ತನ ಜನನದ ಸಂದರ್ಭದಲ್ಲಿ ಸಂಭವಿಸಿದಂತಹ ಆ ಒಂದು ಸಂತೋಷದಾಯಕವಾದ ಸನ್ನಿವೇಶಗಳು, ಮರಿಯಳು ಎಲಿಜಬೇತಳ ಮನೆಗೆ ಬಂದು ಅಥವಾ ಜಕರ್ಯನ ಮನೆಗೆ ಬಂದು ಎಲಿಜಬೇತಳನ್ನ ವಂದಿಸಿದಾಗ, ಎಲಿಜಬೇತಳು ಮರಿಯಳ ವಂದನೆಯನ್ನ ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಮರಿಯಳು ದೇವದೂತನು ಬಂದಂತಹ ವಿಚಾರವಾಗಲಿ, ತನಗೆ ಲಭಿಸಿರುವಂತಹ ಆಶೀರ್ವಾದದ ವಿಚಾರವಾಗಲಿ ಎಲಿಜಬೇತಳಿಗೆ ತಿಳಿಸದೆ ಹೋದಾಗ್ಯೂ ಪವಿತ್ರಾತ್ಮ ಭರಿತಳಾಗಿ, ಪವಿತ್ರಾತ್ಮದಿಂದ ತುಂಬಲ್ಪಟ್ಟವಳಾಗಿ, ಯೇಸುವನ್ನ ತನ್ನ ಉದರದಲ್ಲಿ ಧರಿಸಿದ್ದಂತಹ ಮರಿಯಳು ಎಲಿಜಬೇತಳ ಬಳಿಗೆ ಬಂದಾಗ ಅವಳ ಜೀವಿತದಲ್ಲಿ ಅದುವರೆಗೂ ಸಂಭವಿಸದೇ ಇರುವಂತಹ ಒಂದು ಶ್ರೇಷ್ಠವಾದ ಕಾರ್ಯ ಉಂಟಾಗುವಂತದಾಗಿ ನೋಡುತ್ತೇವೆ. 41ನೇ ವಾಕ್ಯದಲ್ಲಿ ಎಲಿಜಬೇತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಒಂದು ಸಂತೋಷಕರವಾದಂತಹ ಒಂದು ಅನುಭವ. ದೇವರ ಸಾನ್ನಿಧ್ಯ, ನಮ್ಮಲ್ಲಿರುವಂತಹ ದೇವರ ಸಾನ್ನಿಧ್ಯ ಬೇರೆಯವರಿಗೆ ಆನಂದವನ್ನ, ಸಂತೋಷವನ್ನ, ಉಲ್ಲಾಸವನ್ನ ಕೊಡುವಂತದಾಗಿರಬೇಕು. ನೋಡಿ, ಯೆರೆಮೀಯನ ಪ್ರವಾದನ ಗ್ರಂಥ ಪುಸ್ತಕದಲ್ಲಿ ನಾವು ನೋಡುವಂತಹ ಒಂದು ಮಾತು,
ಅಲ್ಲಿ 9ನೇ ವಾಕ್ಯದಲ್ಲಿ, ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲ ಮೇಲುಗಳ ಸುದ್ದಿಯನ್ನು ಕೇಳಿ ನಾನು ಈ ಪಟ್ಟಣಕ್ಕೆ ಉಂಟು ಮಾಡುವ ಸುಖ ಸಮಾಧಾನವನ್ನು ನೋಡಿ ಎಲ್ಲ ಭೂರಾಜರುಗಳು ನನ್ನ ಕೀರ್ತಿಯು ಮಹಿಮೆಯು ಆನಂದದ ಬಿರುದು ಆಗುವುದನ್ನ ನೋಡುವರು ಎಂಬುದಾಗಿ. ಇಲ್ಲಿ ಮರಿಯಳ ಆ ಒಂದು ಸಾನ್ನಿಧ್ಯ ಎಲಿಜಬೆತಳ ಜೀವಿತದಲ್ಲಿ ಯಥಾರ್ಥವಾದ ದೈವಿಕವಾದ ಸಾನ್ನಿಧ್ಯವನ್ನ ಅನುಭವಿಸುವುದಕ್ಕೆ ಕಾರಣವಾಗಿ ಮಾರ್ಪಟ್ಟದಾಗಿ ನಾವು ನೋಡುತ್ತೇವೆ. ಈ ಉದಾಹರಣೆಯಲ್ಲಿ ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಸಾನ್ನಿಧ್ಯ ಇತರರಿಗೆ ಒಂದು ಸಂತೋಷಕರವಾಗಿ ಆನಂದಕರವಾಗಿ ಮಾರ್ಪಡುತ್ತಿದ್ದೀಯಾ ಎಂಬ ಪ್ರಶ್ನೆಯನ್ನ ನಾವು ಕೇಳಿಕೊಳ್ಳಬೇಕಾಗಿದೆ. ನಾವು ಇಲ್ಲಿ ಮರಿಯಳು ಜಕರ್ಯನ ಮನೆಗೆ ಬಂದು ತನ್ನ ಬಂಧುವಾದ ಎಲಿಜಬೆತಳನ್ನ ವಂದಿಸಿದಂತಹ ಸಂದರ್ಭದಲ್ಲಿ 6 ತಿಂಗಳು ಗರ್ಭಿಣಿಯಾಗಿದ್ದ ಎಲಿಜಬೆತಳ ಉದರದಲ್ಲಿ ಇದ್ದಂತಹ ಆ ಒಂದು ಕೂಸು ಆ ದೈವಿಕ ಸಾನ್ನಿಧ್ಯವನ್ನ ಅನುಭವಿಸುವಂತದ್ದಾಗಿ ನೋಡುತ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಈ ಅನುಭವಗಳನ್ನು ನಾವು ಕಾಣುವಂತವರಾಗಿದ್ದೇವ. ಎರಡನೇದಾಗಿ ನಾವು ನೋಡುವಂಥದ್ದು, ಎಲಿಜಬೆತಳು ಪವಿತ್ರಾತ್ಮ ಭರಿತಳಾದಳು. ಪವಿತ್ರಾತ್ಮನ ನೆರಳಿನ ಸಹಾಯದಿಂದ ಗರ್ಭವತಿಯಾದ ಮರಿಯಳು ಎಲಿಜಬೆತಳ ಮನೆಗೆ ಬಂದಾಗ ಆಕೆಯ ಆ ಒಂದು ಫಿಸಿಕಲ್ ಪ್ರೆಸೆನ್ಸ್ ಎಲಿಜಬೆತಳಿಗೆ ಪವಿತ್ರಾತ್ಮ ಭರಿತಳಾಗಿ ಮಾರ್ಪಟ್ಟಿಸಿತು. ಪ್ರಿಯರೇ, ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿದ್ದೇವೆ ಎಂಬುದಾಗಿ ಅಭಿಮಾನ ಪಡುತ್ತಿರುವ ನಾವುಗಳು ಅಥವಾ ನಮ್ಮ ಸಾನ್ನಿಧ್ಯ ನಮ್ಮ ಕುಟುಂಬದಲ್ಲಿ ನಾವು ಒಡನಾಡುವ ಸ್ಥಳಗಳಲ್ಲಿ ನಮ್ಮ ಸಭೆಗಳಲ್ಲಿ ಇತರರಿಗೆ ಪವಿತ್ರಾತ್ಮ ಭರಿತರನ್ನಾಗಿ ಮಾರ್ಪಡಿಸುವಂತಿದ್ದೀಯ ಎಂಬುದನ್ನು ನಾವು ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ದೇವರ ಬರೋಣದಲ್ಲಿ ಸಂಭವಿಸಿದಂತಹ ಜಾಯ್ಫುಲ್ ಎಕ್ಸ್ಪೆಕ್ಟೇಷನ್ಸ್, ಸಂಭವಿಸುವಂತಹ ಕಾರ್ಯಗಳು. 3ನೇದಾಗಿ ನಾವು ನೋಡುವಂಥದ್ದು ದೇವರ ಸಾನ್ನಿಧ್ಯ. 45ನೇ ವಾಕ್ಯ, ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು. ಇಲ್ಲಿ ಆಕೆ ಮರಿಯಳು ಎಲಿಜಬೆತಳ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಆಕೆ ಹೇಳುವಂಥದ್ದು, ನಂಬಿದವಳಾದ ನೀನು ಧನ್ಯಳು. ಪ್ರಿಯ ದೇವ ಜನರೇ, ಇಲ್ಲಿ ನಾವು ಗ್ರಹಿಸಬಹುದಾದಂತಹ ಕಾರ್ಯಗಳು, ಕ್ರಿಸ್ತನ ಬರೋಣ ನಮ್ಮ ಜೀವಿತದಲ್ಲಿ ಅಥವಾ ಕ್ರಿಸ್ತನ ಆಗಮನ ನಮ್ಮ ಜೀವಿತದಲ್ಲಿ ಅದು ನಮಗೆ ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲಿರುವ ಜನರಿಗೆ ಒಂದು ವಿಧದಲ್ಲಿ ಆಧ್ಯಾತ್ಮಿಕವಾದ ಸಂತೋಷವನ್ನ, ಸಮಾಧಾನವನ್ನ, ಆದರಣೆಯನ್ನ ಕೊಡುವಂತಹ ಒಂದು ಸಂದರ್ಭವಾಗಿ ಮಾರ್ಪಡಬೇಕಾಗಿದೆ.
ಇಂದು ನಾವುಗಳು ಸಹ ನಮ್ಮ ಸಭೆಗಳಲ್ಲಿ, ನಮ್ಮ ಮನೆಗಳಲ್ಲಿ ಕ್ರಿಸ್ತನ ಆಗಮನವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ನಾವು ಸಿದ್ಧರಾಗಿರುವಾಗ, ಈ ಮರಿಯಳ ಹಾಗೂ ಎಲಿಜಬೆತಳ ಜೀವಿತದಲ್ಲಿ ಸಂಭವಿಸಿರುವಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಕ್ರಿಯೆ ಮಾಡುತ್ತದೆ ಎಂಬುದಾಗಿ ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕವಾಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ನಾವು ಈ ದಿನಗಳನ್ನ ಇದು ಒಂದು ಸಮಯವಾದದರ ಫಲವಾಗಿ ಅಥವಾ ಇದು ಒಂದು ಋತುವಾದದರ ಫಲವಾಗಿ ನಾವು ಇದನ್ನು ಆಚರಿಸುವಂಥದ್ದಲ್ಲ. ಯೇಸು ಕ್ರಿಸ್ತನ ಜನನದ ಉದ್ದೇಶ ಏನೆಂಬುದಾಗಿ ಗ್ರಹಿಸಿಕೊಂಡು ತನ್ನ ಐಹಿಕ ಜನನದ ಮೂಲಕವಾಗಿ ಯೇಸು ಸ್ವಾಮಿ ಹೇಳಿರುವಂತಹ ಕಾರ್ಯಗಳನ್ನ ಅವಲೋಕಿಸಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಜೀವಿತವನ್ನ ಕ್ರಮಪಡಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಮಾನವ ರೂಪದಲ್ಲಿ ಬಂದಂತಹ ಉದ್ದೇಶ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಯೇಸು ಕ್ರಿಸ್ತನ ಈ ಲೋಕದ ಜನನದ ಉದ್ದೇಶ ಅನ್ನುವಂಥದ್ದು ಜನರನ್ನ ದೇವರ ಕಡೆಗೆ ತಿರುಗಿಸುವಂಥದ್ದು. ದೇವರಿಂದ ದೂರ ಹೋಗಿರುವ, ದೇವರಿಂದ ಬಹಳ ದೂರದಲ್ಲಿ ನಿಂತಿರುವಂತಹ ಜನರನ್ನ ತನ್ನ ಸೇವೆಯ ಮೂಲಕವಾಗಿ ದೇವರೊಂದಿಗೆ ಒಂದುಗೂಡಿಸುವಂತದ್ದಾಗಿತ್ತು ಯೇಸು ಕ್ರಿಸ್ತನ ಐಹಿಕ ಸೇವೆಗಳಲ್ಲಿ. ನಮ್ಮ ಮನೆಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ವಿವಿಧ ರೀತಿಯಲ್ಲಿ ಆಚರಿಸುತ್ತಿರುವಾಗ, ಪ್ರಿಯ ದೇವ ಜನರೇ, ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಆತ್ಮಿಕ ಸತ್ಯ, ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಮಾನವನಾಗಿ ಜನಿಸಿ ಬಂದಂಥದ್ದು ಪ್ರತಿ ವರ್ಷ ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತವರು ತಮ್ಮ ಮನೆಗಳಲ್ಲಿ ಈ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುತ್ತಿರಬೇಕೆಂಬ ಉದ್ದೇಶದಿಂದಲ್ಲ, ಬದಲಾಗಿ ತಾನು ಬಂದಂತಹ ಉದ್ದೇಶ ದೇವರಿಂದ ದೂರ ಹೋದ ಮನುಷ್ಯರನ್ನ ದೇವರೊಂದಿಗೆ ಒಂದುಗೂಡಿಸುವುದಕ್ಕಾಗಿ. ಆ ಒಂದುಗೂಡುವಿಕೆಯ ಅನುಭವದಲ್ಲಿ ನಾವು ಈ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸಬೇಕಾಗಿರುವಂತದ್ದಾಗಿದೆ. ಕೆಲವು ಸಭೆಗಳಲ್ಲಿ, ಪ್ರತ್ಯೇಕವಾಗಿ ಕೆಲವು ಸಭೆಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸದೇ ಇದ್ದಾಗ್ಯೂ ತಮ್ಮ ಮನೆಗಳಲ್ಲಿ ಆಚರಿಸುವಂತಹ ಬುದ್ಧಿವಂತರು ನಮ್ಮಲ್ಲಿ ಇದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ ದೇವರು ಕೊಡುವಂತಹ ಸಂದೇಶ ಒಂದೇ ಆಗಿದೆ. ಕ್ರಿಸ್ಮಸ್ ಅನ್ನುವಂಥದ್ದನ್ನು ಕೇವಲ ಒಂದು ಕಾಲವಾಗಿರುವುದಕ್ಕಾಗಿ ನೀವು ಅದನ್ನು ಜ್ಞಾಪಕ ಮಾಡಿಕೊಳ್ಳದೆ, ಡು ನಾಟ್ ರಿಮೆಂಬರ್ ಬಿಕಾಸ್ ಇಟ್ಸ್ ಅ ಸೀಸನ್. ಡೋಂಟ್ ಸೆಲೆಬ್ರೇಟ್ ಕ್ರಿಸ್ಮಸ್ ಬಿಕಾಸ್ ಇಟ್ ಇಸ್ ಸೀಸನ್, ಸೆಲೆಬ್ರೇಟ್ ಬಿಕಾಸ್ ದೇರ್ ಇಸ್ ಅ ರೀಸನ್. ನಾವು ಕ್ರಿಸ್ಮಸ್ ಅನ್ನ ಆಚರಿಸಬೇಕಾಗಿರುವಂತದ್ದು ಅಥವಾ ಕ್ರಿಸ್ಮಸ್ ಎಂಬ ಈ ಒಂದು ದಿನವನ್ನ ಅಥವಾ ಯೇಸು ಕ್ರಿಸ್ತನ ಜನನವನ್ನ ನಾವು ನೆನಪು ಮಾಡಿಕೊಳ್ಳಬೇಕಾಗಿರುವಂತದ್ದು ಅದರ ಹಿಂದಿರುವಂತಹ ಉದ್ದೇಶವನ್ನ ಅರ್ಥ ಮಾಡಿಕೊಂಡು, ಆ ಉದ್ದೇಶವನ್ನೇ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ನಾವು ಓದಿ ನೋಡಿರುವಂಥದ್ದು. ಅಲ್ಲಿ ನಾವು ನೋಡುವಂಥದ್ದು, ಗಲಿಲಾಯ ಪುರುಷರೇ, ನೀವು ಆಕಾಶವನ್ನ ನೋಡುತ್ತಾ ನಿಂತಿರುವುದು ಏಕೆ?
ನಿಮ್ಮ ಬಳಿಯಿಂದ ಆಕಾಶಕ್ಕೆ ಒಯ್ಯಲ್ಪಟ್ಟ ಯೇಸು ಯಾವ ರೀತಿ ಮೇಲಕ್ಕೆ ಹೋದನೋ ಅದೇ ರೀತಿ ಆತ ತಿರುಗಿ ಬರ್ತಾನೆ. ಪ್ರಿಯ ದೇವ ಜನರೇ, ಕ್ರಿಸ್ತನ ಆಗಮನದ ಉದ್ದೇಶ ಪ್ರತಿ ವರ್ಷ ಒಂದು ದಿನದಲ್ಲಿ ನಮ್ಮ ಮನೆಗಳಲ್ಲಿ, ನಮ್ಮ ಸಭೆಗಳಲ್ಲಿ ಈ ಹಬ್ಬವನ್ನು ಆಚರಿಸಬೇಕೆಂಬುದಾಗಿ ಅಲ್ಲ. ಬದಲಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತಹ ಉದ್ದೇಶ ದೇವರಿಂದ ದೂರ ಹೋದ ಮನುಷ್ಯರನ್ನ ತನ್ನ ಯಜ್ಞದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಕೊಟ್ಟು ದೇವರೊಂದಿಗೆ ಒಂದುಗೂಡಿಸುವಂಥದ್ದು. ಆ ದೇವರೊಂದಿಗೆ ಒಂದುಗೂಡಿಸುವ ಸಂದರ್ಭವಾಗಿದೆ ಕ್ರಿಸ್ತನ ಎರಡನೆಯ ಬರೋಣ. ಆ ಕ್ರಿಸ್ತನ ಎರಡನೆಯ ಬರೋಣಕ್ಕಾಗಿ ನಾವು ಸಿದ್ಧವಾಗಿದ್ದೇವ. 1 ಥೆಸಲೋನಿಕ 4ನೇ ಅಧ್ಯಾಯ, ಕರ್ತನ ಪ್ರತ್ಯಕ್ಷನಾಗುವವರೆಗೂ ನಾವು ನೋಡುವಂಥದ್ದು, ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿಯ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿದ್ದಿರುವ ನಾವುಗಳು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಅವನ ಸಂಗಡ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಇದಾಗಿದೆ ಕ್ರಿಸ್ಮಸ್ ಸಂದೇಶದ, ಕ್ರಿಸ್ಮಸ್ ದಿನದ ಮೂಲ ಉದ್ದೇಶ. 2000 ವರ್ಷಗಳ ಹಿಂದೆ ಕರ್ತನಾದ ಯೇಸು ಸ್ವಾಮಿ ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದಂಥದ್ದು ತನ್ನ ಎರಡನೆಯ ಬರೋಣದಲ್ಲಿ ನಾವುಗಳು ಕಾಣಲ್ಪಡಬೇಕು ಎಂಬುದಾಗಿ. ಈ ಒಂದು ಕ್ರಿಸ್ಮಸ್ ಆಗಮನ ಕಾಲದಲ್ಲಿ ನಾವು ಆಗಿರುವಾಗ, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ನಾವು ಕ್ರಿಸ್ತನ ಎರಡನೆಯ ಬರೋಣಕ್ಕಾಗಿ ಅಥವಾ ಕ್ರಿಸ್ತನ ಎರಡನೆಯ ಬರೋಣದಲ್ಲಿ ನಾವು ಕಾಡಲ್ಪಡುತ್ತೇವ ಎಂಬ ಸ್ವಯಂ ಪರೀಕ್ಷೆಯನ್ನ ನಮಗೆ ನಾವೇ ಮಾಡಿಕೊಳ್ಳಬೇಕಾದಂಥದ್ದು ಅತ್ಯಮೂಲ್ಯವಾಗಿದೆ. ಸಭೆಗಳಲ್ಲಿ ಕೇವಲ ಆಗಮನ ಕಾಲವನ್ನ ಬರಲಿರುವ ಉಲ್ಲಾಸಕ್ಕೋಸ್ಕರವಾಗಿ, ಉತ್ಸಾಹಕ್ಕೋಸ್ಕರವಾಗಿ ನಾವು ಬೇರ್ಪಡಿಸದೆ, ಈ ಆಗಮನ ಕಾಲದಲ್ಲಿ ನಾವುಗಳು ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನ ಆಮಂತ್ರಿಸಿದ್ದೇವ ಎಂಬ ಒಂದು ಪಾಠವನ್ನ, ಎರಡನೇದಾಗಿ ಕ್ರಿಸ್ತನ ಎರಡನೆಯ ಬರೋಣದಲ್ಲಿ ನಾವು ಕಾಣಲ್ಪಡುತ್ತೇವ ಎಂಬ ಎರಡನೆಯ ಪಾಠವನ್ನ ನಾವು ಓದಿ ಅರ್ಥ ಮಾಡಿಕೊಳ್ಳುವವರಾಗಿರಬೇಕು. ಇದೇ ದೇವರು ನಮ್ಮಿಂದ ಎದುರು ನೋಡುವಂತದ್ದಾಗಿದೆ. ಪ್ರಿಯರೇ, ಸರ್ವೇ ಸಾಮಾನ್ಯವಾಗಿ ಹೇಳುವಂತಹ ಒಂದು ಮಾತು, ಕ್ರಿಸ್ಮಸ್ ವಿತೌಟ್ ಕ್ರೈಸ್ಟ್, ಕ್ರಿಸ್ತನಿಲ್ಲದ ಕ್ರಿಸ್ಮಸ್. ತಮ್ಮ ಪ್ರತಾಪವನ್ನ, ತಮ್ಮ ಮೋಡಿಯನ್ನ ತೋರ್ಪಡಿಸುವುದಕ್ಕೋಸ್ಕರವಾಗಿ ಮನೆಗಳನ್ನು, ದೇವಾಲಯಗಳನ್ನು ವಿಜೃಂಭಣೆಯಿಂದ ಅಲಂಕರಿಸಿ ದೇವರಿಗೆ ಸ್ಥಾನವನ್ನ ಕೊಡದ ಒಂದು ಕ್ರಿಸ್ಮಸ್ ಅಲ್ಲ ದೇವರು ನಮ್ಮಿಂದ ಎದುರು ನೋಡುವಂಥದ್ದು. ಅದು ಯಾವ ದಿನವೇ ಆಗಿರಲಿ, ದೇವರು ನನ್ನಿಂದ ನಿನ್ನಿಂದ ಎದುರು ನೋಡುವಂತಹ ಒಂದು ಆಧ್ಯಾತ್ಮಿಕತೆ ಅನ್ನುವಂಥದ್ದು ಕ್ರಿಸ್ತನಿಲ್ಲದೆ ಇರುವಂತಹ ಆಧ್ಯಾತ್ಮಿಕತೆಯಲ್ಲ, ಕ್ರಿಸ್ತನೊಂದಿಗೆ ಇರುವ ಆಧ್ಯಾತ್ಮಿಕತೆ. ನಾವು ಧಾರ್ಮಿಕವಾಗಿ ಅನೇಕ ವಿಚಾರಗಳನ್ನು ಮಾಡುವಂಥವರಾಗಿದ್ದೇವೆ. ದಾನ ಧರ್ಮಗಳನ್ನ ಮಾಡುವಂಥವರು, ಸಭೆಗಳಿಗೆ ಹಣವನ್ನ ಕೊಡುವಂಥವರು, ಹೀಗೆ ಇತ್ಯಾದಿ ಇತ್ಯಾದಿ.
ಆದರೆ ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಕ್ರಿಸ್ತನಿಗಾಗಲಿ ಕ್ರಿಸ್ತನ ಬೋಧನೆಗಾಗಲಿ ಸ್ಥಳವಿಲ್ಲದೆ ಹೋದರೆ ನನ್ನ ಜೀವಿತ ವ್ಯರ್ಥವಾಗಿದೆ. ಪ್ರಿಯ ದೇವ ಜನರೇ, ಕ್ರಿಸ್ತನ ಬೋಧನೆಗೆ ನನ್ನ ಹೃದಯದಲ್ಲಿ ಸ್ಥಾನ ಉಂಟಾ? ಯೇಸು ಕ್ರಿಸ್ತನಿಗೆ ನನ್ನ ಹೃದಯದಲ್ಲಿ ಸ್ಥಾನ ಉಂಟಾ? ಯೇಸು ಸ್ವಾಮಿ ಹೇಳಿರುವಂಥದ್ದು, ಹೃದಯ ಎಂಬ ಬಾಗಿಲ ಬಳಿಯಲ್ಲೇ ತಡ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವರ ಸಂಗಡ ವಾಸ ಮಾಡ್ತೇನೆ ಎಂಬುದಾಗಿ. ಈ ಒಂದು ಅಡ್ವೆಂಟ್ ಕಾಲದಲ್ಲಿ ನಾವು ಪರೀಕ್ಷಿಸಬೇಕಾಗಿರುವಂಥದ್ದು, ನಮ್ಮ ಹೃದಯದಲ್ಲಿ ಕ್ರಿಸ್ತನಿಗೆ ವಾಸಸ್ಥಾನವನ್ನ ಒದಗಿಸಿಕೊಟ್ಟಿದ್ದೇವಾ, ಅಥವಾ ಕ್ರಿಸ್ತನು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನಾ? ನಿನ್ನ ಹೃದಯದಲ್ಲಿ ಕ್ರಿಸ್ತನಿಗೆ ಸ್ಥಾನವಿಲ್ಲದೆ ಹೋದರೆ ನೀನು ಆಚರಿಸುವಂತಹ ಆಚರಣೆ ಕೇವಲ ವ್ಯರ್ಥವಾದ ಆಚರಣೆಯಾಗಿ ಮಾರ್ಪಡ್ತದೆ ಹೊರತು ಅದರಲ್ಲಿ ಯಾವ ಆಧ್ಯಾತ್ಮಿಕವಾದ ಅರ್ಥವನ್ನ ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾವು ನೋಡಿದ ರೀತಿಯಲ್ಲಿ ಮರಿಯಳ ವಂದನೆಯನ್ನ ಕೇಳಿದಂತಹ ಎಲಿಜಬೇತಳು ಆ ಮರಿಯಳ ವಂದನೆಯನ್ನ ಕೇಳಿಸಿಕೊಳ್ಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಮರಿಯಳ ಸಾನ್ನಿಧ್ಯ ಎಲಿಜಬೇತಳನ್ನ ಪವಿತ್ರಾತ್ಮ ಭರಿತಳನ್ನಾಗಿ ಮಾರ್ಪಟ್ಟಿಸಿತು. ಮರಿಯಳ ಸಾನ್ನಿಧ್ಯ ಎಲಿಜಬೇತಳಿಗೆ ಸದ್ವರ್ತಮಾನವನ್ನು ತಿಳಿಸುವಂತಹ ಒಂದು ಸಂದರ್ಭವಾಗಿ ಮಾರ್ಪಟ್ಟಿತು. ಆಕೆ ಹೇಳುವಂಥದ್ದು, ನಂಬಿದವಳಾದ ನೀನು ಧನ್ಯಳು. ಪ್ರಿಯ ದೇವ ಜನರೇ, ಕ್ರಿಸ್ತನ ಸಾನ್ನಿಧ್ಯ ನಮ್ಮಲ್ಲಿ ಇತರರಿಗೆ ಒಂದು ಸಂತೋಷವನ್ನ ಉಂಟು ಮಾಡುವಂತದ್ದಾಗಿದ್ದೀಯಾ? ಕ್ರಿಸ್ತನ ಸಾನ್ನಿಧ್ಯ ನಮ್ಮಲ್ಲಿ ಇತರರಿಗೆ ಪವಿತ್ರಾತ್ಮ ಭರಿತರನ್ನಾಗಿ ಮಾರ್ಪಡಿಸುವಂತದ್ದಾಗಿದ್ದೀಯಾ? ಪವಿತ್ರಾತ್ಮ ಭರಿತನಾದಂತಹ ವ್ಯಕ್ತಿಯ ಬಳಿಗೆ ಒಬ್ಬ ವ್ಯಕ್ತಿ ಬರುವಾಗ ಆಕೆ ಹೇಳುವಂಥದ್ದು, ನಂಬಿದವಳಾದ ನೀನು ಧನ್ಯಳು. ಆ ಒಂದು ಅನುಭವ ನಮ್ಮಲ್ಲಿ ಉಂಟೋ ಪ್ರಿಯರೇ? ನಾವು ಕೇವಲ ಇತರರನ್ನ ಹೀಯಾಳಿಸುವಂಥವರು, ಇತರರನ್ನ ನಾವು ತೀರ್ಪು ಮಾಡುವಂಥವರಾಗಿ ಮಾರ್ಪಟ್ಟಿದ್ದೇವೆ. ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವಂಥವರು, ಹಬ್ಬವನ್ನ ಆಚರಿಸದೇ ಇರುವಂಥವರು, ಆಚರಿಸುವಂಥವರನ್ನ ಹೀಯಾಳಿಸ್ತೇವೆ. ಆದರೆ ಈ ಮುಂಜಾನೆಯಲ್ಲಿ ಒಂದು ಮಾತನ್ನ ಗಮನವಿಟ್ಟು ಕೇಳಿ, ನಿಮ್ಮ ಜೀವಿತದಲ್ಲಿ ಕ್ರಿಸ್ತನು ನಿಜವಾಗಲು ವಾಸ ಮಾಡ್ತಾ ಇದ್ದಾನಾ? ನಿನ್ನ ಸಾನ್ನಿಧ್ಯ, ಮರಿಯಳ ಸಾನ್ನಿಧ್ಯ, ಎಲಿಜಬೇತಳು ಪವಿತ್ರಾತ್ಮ ಭರಿತಳಾಗಿ ದೇವರನ್ನ ಆರಾಧಿಸುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿದ್ದು, ನೀನು ಕ್ರೈಸ್ತನು ಎಂಬುದಾಗಿ ಹೇಳುವಂತಹ ನೀನು, ನಿನ್ನ ಸಾನ್ನಿಧ್ಯ ಇತರರಿಗೆ ಪವಿತ್ರಾತ್ಮ ಭರಿತರಾಗಿ ದೇವರನ್ನ ಆರಾಧಿಸುವುದಕ್ಕೆ ಕಾರಣವಾಗಿ ಮಾರ್ಪಡದೆ ಹೋದರೆ ನಿನ್ನಲ್ಲಿ ಕ್ರಿಸ್ತನಿಲ್ಲ ಎಂಬುದಾಗಿದೆ. ಪ್ರಿಯರೇ, ಯೋಚನೆ ಮಾಡಿ, ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಸಾನ್ನಿಧ್ಯ ನೋಡಿ, ಆ ಒಂದು ಅನುಭವ ನಮ್ಮಲ್ಲಿ ಇರಬೇಕು ಪ್ರಿಯರೇ. ನಾವು ಇತರರನ್ನ ಹೀಯಾಳಿಸುವುದಕ್ಕಿಂತ, ಇತರರನ್ನ ನಾವು ತೀರ್ಪು ಮಾಡುವುದಕ್ಕಿಂತ ಮುಂಚಿತವಾಗಿ ಕ್ರೈಸ್ತರು ಎಂಬುದಾಗಿ ಅಭಿಮಾನ ಪಡುವಂತಹ ನಾವುಗಳು ಈ ಅನುಭವದಲ್ಲಿ ಇಲ್ಲವ ಎಂಬುದಾಗಿ ಒಮ್ಮೆ ಪರೀಕ್ಷಿಸಿ ಜೀವಿಸಿದರೆ ಅದು ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಉನ್ನತಿಗೆ ಕಾರಣವಾಗಿ ಮಾರ್ಪಡ್ತದೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವ. ಮರಿಯಳ ಆ ಒಂದು ಸಾನ್ನಿಧ್ಯ ಎಲಿಜಬೇತಳಿಗೆ ಆಹ್ಲಾದಕರವಾಗಿ, ಆನಂದಕರವಾಗಿ, ಸಂತೋಷಕರವಾಗಿ ಮಾರ್ಪಟ್ಟಂತಹ ರೀತಿಯಲ್ಲಿ ನಮ್ಮ ಸಾನ್ನಿಧ್ಯ
ಅನೇಕರಿಗೆ ಆಶೀರ್ವಾದವಾಗಿ ಸಂತೋಷಕರವಾಗಿ ಮಾರ್ಪಡುವುದಕ್ಕೆ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡುವ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮ ಸಂಗಡದಿಂದ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ದೇವರೇ, ನಿಮ್ಮ ಆ ಒಂದು ಬರೋಣ ಕರ್ತನೆ ನಮ್ಮ ಜೀವಿತದಲ್ಲಿ ದೊಡ್ಡ ಕರ್ತನೆ ಆ ಒಂದು ಸಂತೋಷಕರವಾದ ಅನುಭವಕ್ಕೆ ಕಾರಣವಾಗಿ ಮಾರ್ಪಟ್ಟ ರೀತಿಯಲ್ಲಿ, ಹೌದು ಕರ್ತನೆ, ಎರಡನೇ ಬರೋಣದಲ್ಲಿಯೂ ನಾವು ಕರ್ತನೆ ಆ ಸಂತೋಷಕರವಾದಂತಹ ಅನುಭವದಲ್ಲಿ ಕಾಣಲ್ಪಡುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನೇ ಮತದಾವರ್ತಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.